ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾವು ಮೈಸೂರು ದಸರಾಕ್ಕೆ ಹೋಗಿದ್ವಿ. ಸೊ ಯಾರ್ಯಾರೆಲ್ಲ ಹೋಗಿದ್ವಿ ಮತ್ತು ಅಲ್ಲೆಲ್ಲ ಏನೆಲ್ಲ ನೋಡಿದ್ವಿ, ಎಷ್ಟೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾನು ನೋಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರಿ ದಯವಿಟ್ಟು ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾವು ಮೈಸೂರು ದಸರಾಕ್ಕೆ ಹೋಗಿದ್ದು ನಮ್ಮ ಫ್ಯಾಮಿಲಿ ಆ್ಯಂಡ್ ನಮ್ಮದು ಹಸ್ಬೆಂಡ್ ಅವ್ರ ಫ್ರೆಂಡ್ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗಿದ್ವಿ. ಅವರಿಬ್ಬರು ಮಕ್ಕಳು ಆಮೇಲೆ ನಮ್ಮಿಬ್ಬರು ಮಕ್ಕಳು ಅಷ್ಟರು ಕೂಡಿ ಅವರು ಎಲ್ಲ ಫುಲ್ ಎಂಜಾಯ್ ಮಾಡಿದರು. ಇಲ್ಲಿ ನೋಡ್ರಿ ನಮ್ಮ ಗಬ್ಬಿ ಮೇಡಮ್ ಅವ್ರು ಎಷ್ಟು ಚೆನ್ನಾಗಿ ರೆಡಿಯಾಗಿ ಮೈಸೂರು ದಸರಾನ ನೋಡ್ತಿದ್ದಾರಂತೇಳಿ. ಸೊ ನಾವು ಫಸ್ಟಿಗೆ ಹೋಗಿದ್ದು ಮಾರ್ನಿಂಗ್ ಎಲ್ಲ ಬೇಗ, ನಾವು 11 ಗಂಟೆ ಅಂದರೆ ರೀಚ್ ಆಗಿ ಅಲ್ಲಿಂದ ನಾವೆಲ್ಲ ರೂಮನ್ನು ಬುಕ್ ಮಾಡಿದ್ವಿ ಅಡ್ವಾನ್ಸ್. ಅಲ್ಲೆಲ್ಲ ಫ್ರೆಶ್ ಅಪ್ ಆಗಿ ಅಲ್ಲೆಲ್ಲ ಫ್ರೆಶ್ ಅಪ್ ಆದಮೇಲೆ ನಾವು ಫಸ್ಟಿಗೆ ಹೋಗಿದ್ದೆ ಫ್ಲವರ್ ಶೋವನ್ನು ನೋಡಲಿಕ್ಕೆ. ಸೊ ಈಗ ನಾವಾಗ ಸ್ಟಾರ್ಟಿಂಗ್ ಎಂಟ್ರೆನ್ಸಿಗೆ ಹೋಗ್ತಾ ಇದ್ದೀವಿ. ಯಾವ ರೀತಿಯಾಗಿ ಇಲ್ಲೆಲ್ಲ ಫ್ಲವರ್ ಶೋ ಅಂದರೆ ಪುಷ್ಪಗಳಿಂದ ಯಾವ ರೀತಿಯಾಗಿ ಡೆಕೋರೇಷನನ್ನು ಮಾಡಿದ್ದಾರೆ, ಪ್ರತಿಯೊಂದು ಮೈಸೂರು ಸಿಟಿಯಲ್ಲಿರುವಂಥ ಅಂದರೆ ಅರಮನೆ ಆಗಿರ್ಬೋದು, ಅಂಬಾರಿಯನ್ನು ಆಗಿರ್ಬೋದು, ಪ್ರತಿಯೊಂದನ್ನು ಅಂದರೆ ಇವಾಗ ನಮ್ಮದು ಸರ್ಕಾರದಲ್ಲಿ ಯಾವ ರೀತಿಯಾಗಿ ಈಗ ಅನ್ನಭಾಗ್ಯ ಆಗಿರ್ಬೋದು, ಸ್ತ್ರೀಶಕ್ತಿ ಯೋಜನೆ ಮತ್ತು ಸ್ಟಾರ್ಟಿಂಗ್ಗೆ ಎಂಟ್ರೆನ್ಸಿಗೆ ನಮ್ಮದು ತಾಯಿ ಚಾಮುಂಡೇಶ್ವರಿದ ಡೆಕೋರೇಷನನ್ನು ಮಾಡಿದ್ದಾರೆ. ನೋಡ್ತಿರ್ಬೋದು ಎಷ್ಟು ವೆರೈಟೀಸ್ ಆಫ್ ಹೂಗಳಿದ್ದಾವೆ ಅಂಥೇಳಿ. ಅಲ್ಲೆಲ್ಲ ನೋಡಲಿಕ್ಕೆ 2 ಕಣ್ಣು ಸಾಲ್ತಿರಲ್ಲ ಅಷ್ಟು ಚೆನ್ನಾಗಿ ಫ್ಲವರ್ ಶೋವನ್ನು ಮಾಡಿದರು. ಸೊ ಇದು ನಾವು ಫಸ್ಟ್ ಟೈಮ್ದು ಎಕ್ಸ್ಪೀರಿಯೆನ್ಸು, ಯಾಕಂದರೆ ನಾವು ಒಮ್ಮೆ ಬಂದಿರಲಿಲ್ಲ ಮೈಸೂರು ದಸರಾಕ್ಕೆ ನೋಡಲಿಕ್ಕೆ. ಸೊ ಈ ಸಲ ಫಸ್ಟ್ ಬಂದೀವಿ, ನಮಗೂ ತುಂಬ ಖುಷಿ ಆಗ್ತೈತಿ. ಸೊ ನೋಡಿ ಮೈಸೂರು ದಸರಾ ಟೈಮ್ ಒಳಗೆ ನಾವು ಒಮ್ಮೆ ಆದರೂ ಮೈಸೂರು ದಸರಾ ನೋಡ್ಬೇಕಂತೇಳಿ ಭಾಳ ದಿನದಿಂದ ಒಂದು ಆಸೆ ಇತ್ತು. ಸೊ ಅದು ಈ ಸರಿ ಕೂಡಿ ಬಂದಿದೆ. ಇಲ್ಲಿ ನೋಡ್ರಿ ಸ್ಟಾರ್ಟಿಂಗ್ಗೆ ಅಲ್ಲಿ ಗಿನಿ ಥರ ಹೂ ಒಳಗಣ ಯಾವ ರೀತಿ 2 ಗಿನಿಗಳು ಒಂದೇ ಕಡೆ ಮುಖ ಮಾಡಿ ನಿಂತಿರೋ ಟೈಪ್ ಡೆಕೋರೇಷನನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ ಆಪರೇಷನ್ ಸಿಂಧೂರದ ಕೂಡ ಇನ್ನೂ ಡೆಕೋರೇಷನ್ ನಡೀತಾ ಇದೆ. ಸೊ ಇವಾಗ ಪ್ರೆಸೆಂಟಾಗಿ ನಡೆದಿರೋಂಥ ಪ್ರತಿಯೊಂದು ಇವೆಂಟ್ ಆಗಿರ್ಬೋದು ಅಥವಾ ನಮ್ಮದು ಸರ್ಕಾರದ ಯೋಜನೆಗಳು ಅಥವಾ ಪ್ರತಿಯೊಂದೂ ಸಹಿತ ಇಲ್ಲಿ ಫ್ಲವರ್ ಒಳಗಿನ ಡೆಕೋರೇಷನನ್ನು ಮಾಡಿದ್ದಾರೆ. ದಸರಾ ಅಂದ್ರೆ ನಮಗೆ ಫಸ್ಟಿಗೆ ನೆನಪಾಗೋದು ಅಂತಂದ್ರೆ ಅಂಬಾರಿ ಮೆರವಣಿಗೆ, ಆನೆ ಮೇಲೆ ಅಂಬಾರಿ ಮೆರವಣಿಗೆ. ಸೊ ಅದನ್ನು ಕೂಡ ಇಲ್ಲಿ ನೋಡ್ರಿ ಯಾವ ರೀತಿಯಾಗಿ ಡೆಕೋರೇಷನನ್ನು ಮಾಡಿದಾರಂತೆ, ಬರೀ ಹೂವಿನೊಳಗನ ಡೆಕೋರೇಷನನ್ನು ಮಾಡಿದಾರಂತೆ. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಅದನ್ನು ನೋಡ್ಲಿಕ್ಕೆ ನಮ್ಗೆ ಕಣ್ಣು ಸಾಲ್ತಿರಲ್ಲ ಅಷ್ಟು ಚೆನ್ನಾಗಿ ಬಂದೈತಿ. ನೋಡ್ತಿರ್ಬೋದು ಆನೆ ಮೇಲೆ ಅಂಬಾರಿ. ನಮಗೆ ಮೈಸೂರು ಅಥವಾ ಮೈಸೂರು ಸಂಸ್ಥಾನ ಅರಮನೆ ಅಂಥೇಳಿ ಬಂತಂದ್ರೆ ನಮಗೆ ಮೊದಲಿಗೆ ನೆನಪಾಗೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಸೊ ಇದು ನೋಡ್ರಿ ಅವ್ರದ್ದು ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಇಲ್ಲಿ ಮಾಡಿದ್ದಾರೆ. ಸೊ ಅವರನ್ನು ಕೂಡ ಫ್ಲವರ್ ಒಳಗಿನ ಡೆಕೋರೇಷನನ್ನು ಮಾಡಿದರು. ನೋಡ್ತಿರ್ಬೋದು ನೋಡ್ರಿ ಇಲ್ಲೇ ಬಸವಣ್ಣನ ಸಹಿತ ಫ್ಲವರ್ ಒಳಗನ ಡೆಕೋರೇಷನನ್ನು ಮಾಡಿದ್ದಾರೆ. ಸೊ ಇದು ನೋಡ್ರಿ ಗ್ಲಾಸ್ ಹೌಸ್. ಸೊ ಇದ್ರೊಳಗೆ ಏನಿದೆ ಮತ್ತು ಯಾವುದ್ರ ಬಗ್ಗೆ ಹೂವಿನ ಡೆಕೋರೇಷನನ್ನು ಮಾಡಿದಾರೆ ಅಂತೇಳಿ ನೋಡೋಣ ಬರ್ರಿ. ಸೊ ಇಲ್ಲಿ ಹೊರಗಡೆ ಎಲ್ಲ ಗ್ಲಾಸ್ಲಿಂದನೇ ಇದು ಮಾಡಿದ್ದಾರೆ ನೋಡ್ರಿ. ಒಳಗಡೆ ಎಂಟ್ರೆನ್ಸ್ ಕೊಡ್ತಿದ್ದಾಗನ ಕಾಣ್ತಿರ್ಬೋದು ನಿಮಗೆ ಯಾವ ರೀತಿಯಾಗಿ ಫುಲ್ ಎಲ್ಲ ಒಳಗಡೆ ಮೇಲ್ಗಡೆ ಎಲ್ಲ ಗ್ಲಾಸಿಂದು, ಫುಲ್ ಸೈಡಿಗೆಲ್ಲ ಫ್ಲವರ್ದು ಡೆಕೋರೇಷನನ್ನು ಮಾಡಿದ್ದಾರೆ. ಇದು ಒಂದು ಗ್ಲಾಸ್ ಹೌಸ್ ಒಳಗೆ ಯಾವುದ್ರ ಥೀಮ್ ಮೇಲೆ ಅಂತಂದ್ರೆ ಗಾಂಧೀಜಿಯವರ ದಂಡಿ ಯಾತ್ರೆ ಅಂದರೆ ಉಪ್ಪಿನ ಸತ್ಯಾಗ್ರಹ ಇತ್ತಲ್ಲ, ಸೊ ಅದು ಒಂದು ಥೀಮದ ಮೇಲೆ ಇದನ್ನು ಡೆಕೋರೇಷನನ್ನು ಮಾಡಿದ್ದಾರೆ. ಆಮೇಲೆ ಅದರದ್ದು ಒಂದು ಸಣ್ಣ ಒಂದು ಚಿತ್ರಣವನ್ನು ಇಲ್ಲಿ ಎಲ್ಲನೂ ನೀಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನೀವು ಯಾವ ರೀತಿಯಾಗಿ ಸತ್ಯಾಗ್ರಹವನ್ನು ಕೈಗೊಂಡ್ರು ಅಂತೇಳಿ. ಸೊ ಇದು ಸೈಡಿಗೆ ಈ ರೀತಿ ಎಲ್ಲ ಫ್ಲವರ್ ಒಳಗನ ಡೆಕೋರೇಷನನ್ನು ಮಾಡಿದ್ದಾರೆ. ಇಲ್ಲಿ ನೋಡ್ರಿ ಗಾಂಧೀಜಿಯವರು ದಂಡಿ ಸತ್ಯಾಗ್ರಹಕ್ಕೆ ಹೋಗ್ತಿರೋದು, ಆಮೇಲೆ ಇಲ್ಲಿ ಬಂದು ಸತ್ಯಾಗ್ರಹವನ್ನು ಕೂತಿರೋದು, ಈ ರೀತಿಯಾಗಿ
ಇಲ್ಲಿ ನೋಡ್ರಿ ಗಾಂಧೀಜಿಯವರು ಕೂತ್ಕೊಂಡಿರೋ ಅಂಥದ್ದು. ಈ ರೀತಿಯಾಗಿ ಎಲ್ಲವನ್ನು ಎಷ್ಟು ಚೆನ್ನಾಗಿ ನೀಟಾಗಿನ ಡೆಕೋರೇಷನನ್ನು ಮಾಡಿದ್ದಾರೆ ಅಂಥೇಳಿ. ಸೊ ಇದು ಹೊರಗಡೆಯಿಂದ ಗ್ಲಾಸ್ ಹೌಸ್ದು ಒಂದು ಚಿತ್ರಣ. ಈಗ ನೋಡ್ರಿ ಇಲ್ಲಿ ಮೇನ್ ಇರೋದು ಇವಾಗ ನಮ್ಮ ಪ್ರಸ್ತುತ ಸಿದ್ದರಾಮಯ್ಯನವರ ಸರ್ಕಾರದ ಯೋಜನೆಗಳು. ಇದು ಗೃಹಲಕ್ಷ್ಮಿ ಯೋಜನೆದ್ದು ಹೂವಿನೊಳಗೇನೆ, ಆಮೇಲೆ ಶ್ರೀಶಕ್ತಿ ಯೋಜನೆ, ಆಮೇಲೆ ಯುವ ನಿಧಿ, ಪ್ರತಿಯೊಂದನ್ನು ಇಲ್ಲಿ ನೋಡ್ರಿ ಶಕ್ತಿ ಯೋಜನೆ, ಪ್ರತಿಯೊಂದನ್ನು ಯಾವ ರೀತಿಯಾಗಿ ಡೆಕೋರೇಷನನ್ನು ಮಾಡಿದ್ದಾರೆ ಅಂಥೇಳಿ. ಸೊ ಅದಾದಮೇಲೆ ಇಲ್ಲಿರೋದಂತೆ ಈಗ ಅಂದರೆ ಸಸ್ಯಗಳ ಸಂತೆ ಅಂತೇಳಿ, ಅಂದರೆ ಈಗ ಎಲ್ಲ ರೀತಿಯಿಂದನೂ ಸಸ್ಯ ಪ್ರತಿಯೊಂದು ಥರದ್ದು ಅಗಿ ಟೈಪ್ ತರು ಟೈಪನ್ನು ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಸಸ್ಯಗಳ ಸಂತೆ ಅಥವಾ ಇದೆಲ್ಲ ಹೂವಿಂದ ಫಲಪುಷ್ಪ ಪ್ರದರ್ಶನ ಈ ಪ್ರತಿಯೊಂದನ್ನು ಇದು ತೋಟಗಾರಿಕೆ ಇಲಾಖೆಯಿಂದನೇ ಆರ್ಗನೈಸ್ ಮಾಡಿದ್ದಾರೆ. ಸೊ ನಮಗೊಂದು ಖುಷಿ, ಯಾಕಂದರೆ ನಮ್ಮ ಹಸ್ಬೆಂಡ್ ಅವರು ಕೂಡ ತೋಟಗಾರಿಕಾ ಅಧಿಕಾರಿ ಇದ್ದು ಅವರೊಂದು ಡಿಪಾರ್ಟ್ಮೆಂಟ್ದಿಂದ ಇಷ್ಟೆಲ್ಲ ಮಾಡಿದಾರೆ ಅಂತ ಹೇಳ್ಕೊಳಕ್ಕೆ ನಮಗೂ ಒಂದು ಹೆಮ್ಮೆ ಅನ್ಸುತ್ತೆ, ಒಂದು ಖುಷಿ ಅನ್ಸುತ್ತೆ. ಸೊ ಎಷ್ಟು ನೋಡ್ರಿ ಎಲ್ಲ ರೀತಿಯಿಂದನೂ ಪ್ರತಿಯೊಂದು ಸಸ್ಯ ತರುವನ್ನು ಇಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ಐತೆ ಹೇಳಿ ಎಲ್ಲ ನೋಡ್ತಿರ್ಬೋದು ನೀವು. ಸೊ ನಾವು ಫಸ್ಟ್ ಟೈಮ್ ಇಷ್ಟೆಲ್ಲವನ್ನು ನೋಡ್ತಿರೋದು. ಇಲ್ಲಿ ನೋಡ್ರಿ ಬೇಕಿದ್ರೆ ತೋಟಗಾರಿಕಾ ಇಲಾಖೆ ಅಂತ ಏನದ. ಸೊ ಇದೆಲ್ಲನೂ ಫೈನಲಿ ಇದು ಒಂದು ಫಲಪುಷ್ಪ ಪ್ರದರ್ಶನದ್ದು ಮತ್ತು ಸಸ್ಯ ಸಂತೆದ್ದು ಇದೊಂದು ಎಲ್ಲ ನೋಟ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಕೇಕ್ ಶೋಗೆ. ಸೊ ಇಲ್ಲಿ ಎಲ್ಲ ಥರದ ಕೇಕ್ಗಳನ್ನು ಮಾಡಿದ್ರು. ಸೊ ನಾವೇನು ಅಲ್ಲಿ ಅಷ್ಟೇನು ಹೋಗಲಿಲ್ಲ, ಟೈಮ್ನು ಜಾಸ್ತಿ ಅಲ್ಲೇನು ವೇಸ್ಟ್ ಮಾಡಲಿಲ್ಲ. ಅಲ್ಲಿಂದ ನಾವು ನೆಕ್ಸ್ಟ್ ಇದು ನೋಡ್ರಿ, ಇದು ಒಂದು ಶ್ರೀಗಂಧದ ಒಳಗನ ಎಲ್ಲ ರೀತಿಯಿಂದ ಒಂದು ಮೇಣಬತ್ತಿಯನ್ನು ತಯಾರು ಮಾಡಿದ್ರು ಅವರು. ಸೊ ಅದು ಹೋದ್ರನ ವಾಸನೆ ಫುಲ್ ಜೋರು ಬರ್ತಾಯಿತ್ತು. ಅಲ್ಲಿಂದ ಜಾಸ್ತಿ ಏನು ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದ ಆಹಾರ ಮೇಳ. ಅಲ್ಲಿ ಮಧ್ಯಾಹ್ನ ಆಗಿಬಿಟ್ಟಿತ್ತು, ನಮಗೂ ಹಸಿನೂ ಆಗಿದ್ದು. ಸೊ ಅಲ್ಲೇ ನಿಯರೆಸ್ಟ್ ಇತ್ತು ಆಹಾರ ಮೇಳ. ಸ್ಟಾರ್ಟಿಂಗ್ ಎಂಟ್ರೆನ್ಸ್ಗೆ ಎಲ್ಲ ನಾನ್ ವೆಜ್ ಡಿಶಸನ್ನು ಹಾಕಿದ್ರು. ಸೊ ನಾವು ಪ್ಯೂರ್ಲಿ ವೆಜ್ ಇರೋದ್ರಿಂದ ಅಲ್ಲೆಲ್ಲ ಬರೀ ನಾನ್ ವೆಜ್ಜನ್ನು ಪೋಸ್ಟರನ್ನು ನೋಡ್ಕೊಂಡು ಬಂದ್ವಿ. ಸೊ ಅಲ್ಲೇ ಸೈಡಿಗೆ ವೆಜ್ ಕೂಡ ಇತ್ತು.
ಬಟ್ ಇಲ್ಲಿ ನೋಡ್ರಿ ಎಷ್ಟು ವೆರೈಟಿ ಆಫ್ ಫುಡ್ಡನ್ನು ರೆಡಿ ಮಾಡಿದಾರೆ ಅಂದ್ರೆ ಆಲ್ ಓವರ್ ಕರ್ನಾಟಕ ಎಷ್ಟು ವೆರೈಟಿ ಆಫ್ ಊಟ ಇದೆ ಅಲ್ಲ ಪ್ರತಿಯೊಂದನ್ನು ಕೂಡ ಇಲ್ಲಿ ಪ್ರಿಪೇರ್ ಮಾಡಿದ್ರು. ಸೊ ವೆಜ್ಜು ನಾನ್ ವೆಜ್ಜು ಎರಡನ್ನೂ ಕೂಡ ಇಲ್ಲೆಲ್ಲ ಫುಡ್ ಸ್ಟಾಲ್ ಒಳಗೆ ಪ್ರಿಪೇರ್ ಮಾಡಿದ್ರು. ಸೊ ಇದು ನಾವು ಮೈಸೂರು ದಸರಾಕ್ಕೆ ಹೋಗಿರುವಂಥ ಪಾರ್ಟ್ 1 ವಿಡಿಯೋ ಆಗಿರ್ತೈತಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಹೆಂಗೈತಿ ಮೈಸೂರು ದಸರಾ ಮೇಲೆ ಎಲ್ಲ ಯಾವ ರೀತಿಯಾಗಿ ಇತ್ತು ಅಂತೇಳಿ ಕಮೆಂಟ್ ಹಾಕ್ರಿ. ಸೊ ಫೈನಲಿ ನಾವು ಏನದ ನಮ್ಮದು ವೆಜ್ ಊಟಕ್ಕೆ ಬಂದುಬಿಟ್ವಿ. ತುಂಬ ಹಸಿವಾಗಿತ್ತು. ನಾವು ಅಲ್ಲಿ ದಾವಣಗೆರೆ ಬೆಣ್ಣೆ ದೋಸೆಯನ್ನು ತಿನ್ಕೊಂಡು ಅಲ್ಲಿ ಮತ್ತೆ ರೂಮಿಗೆ ರೆಸ್ಟ್ ಮಾಡೋಕ್ಕೆ ಬಂದೆವು. ಥ್ಯಾಂಕ್ ಯು.